Rajarandrappa Nayak, ex-MP and Trust Founder Chairman, Federal Education and Welfare Trust, Raichur. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಳೆಯಿಂದ ಬೆಳೆ ಹಾನಿಯಾದ ಎಲ್ಲ ಪ್ರದೇಶಕ್ಕೂ ಬೆಳೆ ಪರಿಹಾರ ನೀಡಲು ಬೆಳೆ ಹಾನಿ ನೀತಿ ಪರಿಷ್ಕರಿಸಿ ಚಾಮರಸ ಮಾಲಿ ಪಾಟೀಲ್. ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ಅವರ ಪುತ್ರ ರವಿ ಬೋಸರಾಜ್ ವಿರುದ್ಧ ಗುತ್ತಿಗೆದಾರರ ಸಂಘದ ಸುಳ್ಳು ಆರೋಪ. ವಿ ಲಕ್ಷ್ಮೀರೆಡ್ಡಿ ಖಂಡನೆ. ಪರಿಶಿಷ್ಟ ಜಾತಿ ಗಣತಿಯಲ್ಲಿ ಭೋವಿ ವಡ್ಡರ ಸಮಾಜದವರು ವಡ್ಡರ್ ಎಂದು ನಮೂದಿಸಿ ಈರಣ್ಣ. ಎಸ್ಕೆಇ ಶಿಕ್ಷಣ ಸಂಸ್ಥೆಯಿಂದ ಜೆಇಇ ನೀಟ್ ಮಾರ್ಗದರ್ಶನ ಶಿಬಿರ. ಹಿಂದುಳಿದ ಪ್ರದೇಶ ಹಣೆಪಟ್ಟಿ ತೆಗೆದು ಹಾಕಲು ವಿದ್ಯಾರ್ಥಿಗಳು ಶ್ರಮಿಸಿ ಕುಮಾರ್ ನಾಯಕ್. ಭಾರತೀಯ ವೈದ್ಯಕೀಯ ಸಂಸ್ಥೆಯಿಂದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ. ಕೆ ಹೊಸಹಳ್ಳಿ ಡೇರೆದ ನಾಗಲಿಂಗೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ವಾರ್ತೆಗಳ ವಿವರ. ಇತ್ತೀಚೆಗೆ ಸುರಿದ ಮಳೆ ಹಾಗೂ ಬಿರುಗಾಳಿಗೆ ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯ 2.50 ಲಕ್ಷ ಎಕರೆ ಭತ್ತದ ಬೆಳೆಗೆ ಹಾನಿಯಾಗಿದ್ದು, ಪರಿಹಾರ ನೀಡಲು ಪ್ರಾಮಾಣಿಕ ಸರ್ವೆ ಕಾರ್ಯ ನಡೆಯಬೇಕು ಹಾಗೂ ಪರಿಹಾರ ಮಾನದಂಡಗಳನ್ನು ಪರಿಷ್ಕರಿಸಿ ಎಷ್ಟು ನಷ್ಟವಾಗಿದೆಯೋ ಅಷ್ಟು ಪರಿಹಾರವನ್ನು ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಸಿಂಧನೂರು, ಮಸ್ಕಿ, ಲಿಂಗಸಗೂರು ಸೇರಿದಂತೆ ಜಿಲ್ಲೆಯ ಹಲವೆಡೆ ಇತ್ತೀಚೆಗೆ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗಿದ್ದು ಬಿರುಗಾಳಿಯೂ ಬೀಸಿದೆ. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆ ನಾಶವಾಗಿದೆ ಎಂದರು. ರೈತ ಕಷ್ಟಪಟ್ಟು ಬೆಳೆದ ಬೆಳೆ ಕಟಾವಿಗೆ ಬಂದ ಸಮಯದಲ್ಲಿ ಹವಾಮಾನ ವೈಪರೀತ್ಯ ಕಾರಣದಿಂದ ನೆಲ ಕಚ್ಚಿ ಸಂಪೂರ್ಣವಾಗಿ ಹಾಳಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಈಗಾಗಲೇ ಭೇಟಿ ಮಾಡಿ ಸಮಸ್ಯೆಯ ಕುರಿತು ಗಮನಕ್ಕೆ ತಂದಿದ್ದು, ಜಿಲ್ಲಾಧಿಕಾರಿಗಳು ಸರ್ವೆ ಕಾರ್ಯ ಮಾಡಿಸುವುದಾಗಿ ಹೇಳಿದ್ದು, ಆದರೆ ಸರ್ವೆ ಮಾಡುವ ವಿಎಗಳು ಪ್ರಾಮಾಣಿಕವಾಗಿ ಸರ್ವೆ ಮಾಡುವುದಿಲ್ಲ ಎಂದು ಆರೋಪಿಸಿದರು. ಮೊದಲನೇ ದಿವಸನೇ ಮಳೆ ಬಂದಾಗ ನಾವು ಡಿಸಿ ಅವ್ರನ್ನ ಕಂಡು ಈ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅವರೆಲ್ಲ ನಾನು ಸರ್ವೆಗೆ ಆದೇಶ ಮಾಡ್ತೀನಿ ಅಂತಂದ್ರು. ಈ ಸರ್ವೆ ಮಾಡೋದು ಯಾವ ಮಾನದಂಡದ ಮೇಲೆ ಮಾಡ್ತಾರೋ ನಮ್ಗೆ ಅರ್ಥ ಆಗ್ತಾ ಇದೆ. ಮತ್ತು ಪರಿಹಾರ ನೈಸರ್ಗಿಕ ವಿಕೋಪದಿಂದ ಆಗ್ತಕ್ಕಂಥ ನಷ್ಟಕ್ಕೆ ಪರಿಹಾರ ಕೊಡಬೇಕಾದ್ರೆ ಕನಿಷ್ಠ 33% ನಷ್ಟ ಆಗ್ಬೇಕಂತ ಒಂದೇನು ಮಾನದಂಡ ಇದೆ. ಈ 30% ನಷ್ಟ ಆದವ್ರು ಏನು, ಇವತ್ತು 33% 20 ಆಗಿದೆ, 10 ಆಗಿದೆ, 50 ಆಗಿದೆ, 60 ಆಗಿದೆ, 70% ಆಗಿದೆ. ಇದು ಏನಂತಂದ್ರೆ ನಾರ್ಮ್ಸ್ ಬದಲಾಗಬೇಕು. ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ನಾರ್ಮ್ಸ್ ಮತ್ತು ಸರ್ವೆ ಮಾಡ್ತಕ್ಕಂಥ ಕ್ರಮ. ಇವತ್ತು ನಾವು ನೋಡ್ತೀವಿ, ಎಲ್ಲಿಯೋ ಕುದುರ್ತಾರ ವಿಎಗಳು ಏನೋ ಬರೀತಾರೆ, ಯಾವುದೋ ಸರ್ವೆ ನಂಬರ್ ಬರೀತಾರ. ಪರಿಹಾರ ಪ್ರಕಟಗೊಂಡಾಗ ರೈತರೆಲ್ಲ ನಂದು ಬಂದಿಲ್ಲ, ನಿಂದು ಬಂದಿಲ್ಲ ಅಂತಕ್ಕಂಥ ದೂರುಗಳು ಇವತ್ತು ಬರ್ತಾ ಇದೆ. ಹಂಗ ಆಗಬಾರ್ದು. ಯಾಕಂತಂದ್ರೆ ರೈತ ಬಂಡವಾಳ ಹಾಕಿ ಕಷ್ಟಪಟ್ಟು 4-5 ತಿಂಗಳು ಏನಂತಂದ್ರೆ ಬೆಳೆನ ಬೆಳೆಸಿ ಕಟಾವು ಹಂತದಲ್ಲಿ ನಷ್ಟ ಆಗ್ತದಂತಂದ್ರೆ ಇವರು ಬೇಕಾಬಿಟ್ಟಿ ಸರ್ವೆ ಮಾಡಿದ್ರೆ ಅದು ಏನಂತಂದ್ರೆ ಮಾನವೀಯತೆಗೆ ಮಾಡಿದಂತ ಮೋಸ. ಇವತ್ತು ಅದು ಫುಡ್ ಗ್ರೇಸ್ ಬರ್ತಂತಂದ್ರೆ ಇವತ್ತು ಎಲ್ಲ ಜನಸಾಮಾನ್ಯರು ಉಪಯೋಗ ಮಾಡುವಂತ ಒಂದು ಇದು ದವಸ ಧಾನ್ಯ.
ಸರ್ಕಾರದಿಂದ ಬೆಳೆ ಹಾನಿಗೆ ಶೇಕಡ 33ರಷ್ಟು ಹಾನಿಯಾದರೆ ಮಾತ್ರ ಪರಿಹಾರವೆಂದು ಮಾನದಂಡವನ್ನು ಅನುಸರಿಸುತ್ತದೆ. ಇದು ಸರಿಯಾದ ಕ್ರಮವಲ್ಲ. ಕೂಡಲೇ ಪರಿಹಾರ ಮಾನದಂಡವನ್ನು ಪರಿಷ್ಕರಿಸಿ ಎಷ್ಟು ಪ್ರಮಾಣದಲ್ಲಿ ನಷ್ಟವಾಗಿದೆಯೋ ಅಷ್ಟು ಪರಿಹಾರವನ್ನು ರೈತರಿಗೆ ವಿತರಿಸಬೇಕು ಎಂದು ಆಗ್ರಹಿಸಿದರು. ಬೆಳೆ ಹಾನಿ ಸರ್ವೆಗೆ ನೇಮಿಸಲಾಗುವ ವಿಎಗಳು ಬೇಕಾಬಿಟ್ಟಿಯಾಗಿ ಸರ್ವೆ ಮಾಡುತ್ತಾರೆ. ಸರ್ವೆ ಕಾರ್ಯವನ್ನು ಮಾನವೀಯತೆಯಿಂದ ಮಾಡಬೇಕಾಗಿದೆ. ಇದಲ್ಲದೆ ಜೋಳ ಖರೀದಿ ಕಾರ್ಯ ವೇಗವಾಗಿ ಆಗಬೇಕು. ಇದೀಗ ಮುಂಗಾರು ಆರಂಭವಾಗುತ್ತಿದ್ದಂತೆಯೇ ರೈತರಿಗೆ ಕೃಷಿಗಾಗಿ ಸಾಲ ನೀಡಿದವರು ಬೆನ್ನು ಹತ್ತುತ್ತಾರೆ. ಕೂಡಲೇ ಸರ್ಕಾರ ತ್ವರಿತವಾಗಿ ಜೋಳ ಖರೀದಿ ಮಾಡಿದ ಹಣವನ್ನು ರೈತರಿಗೆ ಪಾವತಿ ಮಾಡಬೇಕು ಎಂದರು. ಜಿಲ್ಲೆಯಲ್ಲಿ ಇಷ್ಟೆಲ್ಲ ಬೆಳೆ ಹಾನಿಯಾದರೂ ಸಹಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ಸ್ಪಂದಿಸುತ್ತಿಲ್ಲ. ಬದಲಾಗಿ ಕಾಂಗ್ರೆಸ್ ಕೇಂದ್ರ ವಿರುದ್ಧ ಹಾಗೂ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕಿತ್ತಾಡಿಕೊಳ್ಳಲು ಮುಂದಾಗಿ ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ ಎಂದು ತಿಳಿಸಿದರು. ನೀವು 33% ಅಂತ ದಾರಗಡಿಗಳು ಕುತ್ಕೊಂಡ್ರೆ ಆಗೋದಿಲ್ಲ. ಇವತ್ತು ಕೆಲವುಗಳಿಗೆ ಏನು ಆಳಿಕಲ್ ಬಿದ್ದಲ್ಲಿ ನೀವು ಕೊಯ್ಯೇ ಇಲ್ಲ, ಕೊಯ್ಯಕ್ಕೆ ಏನೂ ಇಲ್ಲ, ಅಲ್ಲಿ ಒಂದು ತೆರೆಯಲ್ಲಿ ಒಂದು ತಾಳನೂ ಇಲ್ಲ. ಅಲ್ಲಿ 100% ಆಗಿದೆ, ಕೊಡ್ತಾರೆ 100%. ಏನಿದು ಕತೆ? ಅದಕ್ಕೆ ಇವೆಲ್ಲ ಮಾನದಂಡಗಳು ಪರಿಷ್ಕರಣೆ ಆಗಬೇಕು. ಯಾವಾಗೋ ಮಾಡಿದಂಥ NDRF ಪರಿಹಾರ, SDRF ಪರಿಹಾರ ಏನಂತಂದ್ರೆ ಅದು ಬದಲಾಗಬೇಕು. ಮತ್ತು ಇಂಥ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ವಿಳಂಬ ಮಾಡಬಾರ್ದು, ಯಾವ ರಾಜಕಾರಣಿಗಳು ವಿಳಂಬ ಮಾಡಬಾರ್ದು. ತತ್ಕ್ಷಣ ಪರಿಹಾರ ಕೊಡಿಸ್ಲಿಕ್ಕೆ ಏನ್ ಮಾಡಬೇಕು, ಇನ್ನು ಕೇಂದ್ರಕ್ಕೆ ಹೋಗ್ಬೇಕು, ರಾಜ್ಯಕ್ಕೆ ಹೋಗ್ಬೇಕು, ಮುಖ್ಯಮಂತ್ರಿ ಕೇಳಬೇಕು, ಪ್ರಧಾನಮಂತ್ರಿ ಕೇಳಬೇಕು, ಏನ್ ಹೇಳೋದು ತತ್ಕ್ಷಣ ಆಗ್ಬೇಕು. ಮತ್ತು ಈಗಾಗಲೇ ರೇಟ್ ಬಿದ್ದೋಗಿದೆ, ಭತ್ತದ ಬೆಲೆ ಬಿದ್ದೋಗಿದೆ. ಖರೀದಿ ಕೇಂದ್ರಕ್ಕಂತೂ ಏನ್ ಮಾಡಿದ್ರು ಅದರದ್ದೇನು ಸರಿಯಾದ ರೀತಿಯಲ್ಲಿ ಸರ್ಕಾರ ನಿಭಾಯಿಸ್ತಾ ಇಲ್ಲ. ಇವತ್ತು ಜೋಳ ಖರೀದಿ ಕೇಂದ್ರ ನಮ್ಮ ಒತ್ತಾಯಕ್ಕೆ ತೆಗೆದಿದ್ದಾರೆ. ತೂಕ ಮಾಡಿದಂತ ಜೋಳ ಸಾಗಾಣಿಕೆ ಮಾಡಕ್ಕೆ ಲಾರಿಗಳೇ ಇಲ್ಲ. ಅಲ್ಲಿ ಬಾವಿಯಲ್ಲಿ ತೂಕ ಮಾಡಿ ಹಂಗೆ ಇಟ್ಟಾರ. ಮಳೆ ಬಂದ್ರೆ ನಿಮ್ ಜವಾಬ್ದಾರಿ ಅಂತ ಅಲ್ಲಿ ಎಲ್ಲಿಯೋ ದೂರದ ತಾಲೂಕು ಕೇಂದ್ರದಲ್ಲಿ ಹೋಗಿ ನಾವು ತಾಡಪಲ್ಲ ಹಾಕಕ್ಕಾಗ್ತದೆ. ಏನು ಹಲವಾರು ಬಾರಿ ನಾನು ಈ ಸೇವೆ ಗಮನಕ್ಕೆ ತಂದಿರಿ. ಅದೇನು GPS ಮಾಡಬೇಕಂತ. GPS ಮಾಡೋದೇನು ಇವತ್ತು ತಂತ್ರಜ್ಞಾನ ಒಂದೇ ಒಂದು ತಾಸದಲ್ಲಿ ಮಾಡಬಹುದು ಲಾರಿಗಳು. ಆ GPS ಇದ್ದ ಲಾರಿಗಳು ಮಾತ್ರ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಜಿಲ್ಲೆಯಲ್ಲಿ ಶೇಕಡ 80ರಷ್ಟು ಭತ್ತದ ಬೆಳೆ ಹಾನಿಯಾಗಿದ್ದು ಕೂಡಲೇ ಸರ್ಕಾರ ಎಕರೆಗೆ 25,000ದಂತೆ ಬೆಳೆ ಪರಿಹಾರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಬೂದಯ್ಯ ಸ್ವಾಮಿ, ಅಮರೇಶ್ ಆರ್ದಾಳ್, ಲಿಂಗಾರೆಡ್ಡಿ, ನರಸಿಂಹರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಇವರು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹಾಗೂ ಅವರ ಪುತ್ರ ರವಿ ಬೋಸರಾಜ್ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಖಂಡನೀಯವೆಂದು ನಗರದ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 50 ವರ್ಷಗಳ ರಾಜಕೀಯ ಜೀವನದಲ್ಲಿ NS ಬೋಸರಾಜ್ ಇವರು ಕಳಂಕರಹಿತ ರಾಜಕಾರಣಿಯಾಗಿದ್ದು, ಜನಪರ ಕಾಳಜಿಯಿಂದ ಪಕ್ಷದ ಸಂಘಟನೆ ಹಾಗೂ 2 ಬಾರಿ ಶಾಸಕರಾಗಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರೆಂದು ಹಣದ ವಿಷಯದಲ್ಲಿ ಆರೋಪ ಹೊತ್ತಿಲ್ಲ. ಆದರೆ ದುರುದ್ದೇಶ ಪೂರ್ವಕವಾಗಿ ಮಂಜುನಾಥ್ ಆಧಾರರಹಿತ ಆರೋಪ ಮಾಡಿದ್ದಾರೆ. 75 ವಯಸ್ಸಿನಲ್ಲಿದ್ದರೂ ಸಚಿವರಾಗಿ ಕೊಡಗು ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಕಾರಣೀಭೂತರಾಗಿದ್ದಾರೆ. ಕೋಟ್ಯಾಂತರ ಅನುದಾನ ಯೋಜನೆಗಳನ್ನು ಜಾರಿಗೊಳಿಸಿದರು ಎಂದು ಸಲ್ಲದ ಆರೋಪಗಳಿಗೆ ಗುರಿಯಾಗಿಲ್ಲ. ಸಣ್ಣ ನೀರಾವರಿ ಸಚಿವರಾಗಿನಿಂದಲೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಪುತ್ರ ರವಿ ಬೋಸರಾಜ್ ಸಹ ಅನೇಕ ಯೋಜನೆಗಳ ಜಾರಿಗೆ ದೆಹಲಿ ಮತ್ತು ವಿವಿಧ ಸಚಿವಾಲಯಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಸಹ ಹಸ್ತಕ್ಷೇಪ ಮಾಡಿ ಅಧಿಕಾರ ಮಾಡುವ ಅನಿವಾರ್ಯತೆಯೂ ಇಲ್ಲ. ಸಣ್ಣ ವಯಸ್ಸಿನಲ್ಲಿಯೂ ಹಿರಿಯರು ಹಾಗೂ ಕಿರಿಯರ ರಾಜಕಾರಣಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಅಭಿವೃದ್ಧಿ ಕೆಲಸಗಳ ಜಾರಿಗೆ ಪ್ರಯತ್ನದಲ್ಲಿರುತ್ತಾರೆ. ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಗುತ್ತಿಗೆದಾರ ಕೂಡ ಹೆಲ್ಪ್ ಆಗ್ತದೆ. ಒಬ್ಬೊಬ್ರು ಒಂದೊಂದು ಕೆಲಸ ಸಿಕ್ಕರೆ ಕನಿಷ್ಠ ಒಂದು 6 ತಿಂಗಳ ಉಪಜೀವನ ನಡೆಸಿದ ಆ ಥರದ ಆಲೋಚನೆ ಮಾಡಿ ಸರ್ಕಾರದಿಂದ ಹೋರಾಟ ಮಾಡಬೇಕು. ಯಾವ ಸರ್ಕಾರವೇ ಇರಲಿ, ಉದ್ಯೋಗ ಹುಡುಗರ ಸಲುವಾಗಿ ಯುವಕರ ಸಲುವಾಗಿ ಹೋರಾಟ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ಸಲ ಯಾವುದೇ ರೀತಿಯಲ್ಲಿ ಯಾರೇ ಹೇಳಿದ್ರು ದಯವಿಟ್ಟು ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರಿಗೆ
ಈ ಗೋಸ್ಕರ ಸಾಹೇಬ್ರ ಸುದ್ದಿ ಮಾತ್ರ ಎಂದೂ ನೀವು ಎತ್ತಬಾರ್ದು. ಯಾಕಂದರೆ ಅವರಷ್ಟು ನಿಷ್ಠಾವಂತರು ಇದರಲ್ಲಿ ಮಾತ್ರ ನಮ್ಮ ಲಂಚದು ಅಂಶ ಅಂತ ಏನು ಹೇಳ್ತಾರೆ, ಅವ್ರ ಮಗನ ಇನ್ವಾಲ್ವ್ಮೆಂಟ್ ಮಾಡಿರೋದಂತ ಅಂದಿದ್ದು ಭಾಳ ತಪ್ಪು. ಅವ್ರು ಇನ್ನೊಂದ್ಸಲ ಈ ಕೇಳಿ, ಇವಾಗ ಹೋದ ಸಲ 40% ಕಮಿಷನ್ ಅಂತ ಆರೋಪ ಮಾಡಿದ್ದು ಸತ್ಯ ಇದೆ. ಅಲ್ಲ ಕೇಳಿ, ಇದು 60% ಕೇಳಲ್ಲ. 60% ಕಮಿಷನ್ ಅಂದ್ರೆ ಅಲ್ಲ, ಯಾವ ರೀತಿ 60%? ಇವಾಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹೆಂಗಂತ 60% ಕೊಟ್ಮೇಲೆ ಏನ್ ಕೆಲಸ ಮಾಡ್ತದ? GST ಕಟ್ಕೊಂಡು ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಅವ್ರು ಕೇಳಕತ್ತಾರ ನಿಮ್ಮನ್ನ. ಯಾರು? ಗುತ್ತಿಗೆದಾರ ಸಂಘದವ್ರು ಕೇಳಕತ್ತಾರ. ಅವರೆಲ್ಲ ನೀನು ಕೊಡೋನು ಯಾಕೆ ಕೊಡ್ತಿ? ಅದು ಮೇಲ್ರಿ ಕೆಲಸ ಹೆಂಗ್ ಮಾಡ್ತೀರಿ ಸರ್? ನಾವು ಗುತ್ತಿಗೆದಾರ ಸಂಘದ ಆದ್ಮೇಲೆ ಸುಳ್ಳು ಆರೋಪ ಮಾಡಿರುವುದು ನೋವು ಉಂಟು ಮಾಡಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವ ಮಂಜುನಾಥ್ ಇವರು ಗುತ್ತಿಗೆದಾರರಿಗೆ ಕೆಲಸ ಒದಗಿಸಲು ಪ್ಯಾಕೆಟ್ ವ್ಯವಸ್ಥೆಯನ್ನು ರದ್ದುಗೊಳಿಸುವುದು, ನಿರ್ಮಿತಿ ಕೇಂದ್ರ, ಕ್ಯಾಶ್ಯೂಟೆಕ್, KIDL ಸಂಸ್ಥೆಗಳನ್ನು ಮುಚ್ಚಿಸುವ ಮೂಲಕ ಎಲ್ಲ ಪಕ್ಷದ ರಾಜಕಾರಣಿಗಳು ಏಜೆನ್ಸಿಗಳು ಮೂಲಕ ಕೆಲಸ ನೀಡುವುದನ್ನು ತಡೆಯಬೇಕು. BE ಓದಿದ ಲಕ್ಷಾಂತರ ಯುವಕರು ಕೆಲಸಗಳಿಲ್ಲದೆ ನಿರುದ್ಯೋಗಿಗಳಾಗಿರುವಾಗ ಎಲ್ಲರಿಗೂ ಗುತ್ತಿಗೆ ಕೆಲಸ ಒದಗಿಸಲು ಸರ್ಕಾರ ಮೇಲೆ ಒತ್ತಡ ಹಾಕಿ ಹೋರಾಟ ಮಾಡಬೇಕು. ಅದು ಬಿಟ್ಟು ರಾಜಕೀಯವಾಗಿ ಹೇಳಿಕೆ ನೀಡಿ ತೋಜೋ ವಧೆ ಮಾಡುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಪತ್ರ ಬರೆದಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಯು ಆಂಜನೇಯ, ವೀರೇಶ್ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ನಡೆಯಲಿರುವ ಗಣತಿಯಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಕ್ರಮ ಸಂಖ್ಯೆ 23ರಲ್ಲಿ ವಡ್ಡರ್ ಎಂದು ನಮೂದಿಸುವಂತೆ ಬೋವಿ ವಡ್ಡರ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಈರಣ್ಣ ಸಿನ್ನನಪಲ್ಲೆ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಗಣತಿ ಪ್ರತಿ ಗ್ರಾಮಗಳಲ್ಲಿ ನಡೆಯಲಿದ್ದು ಗಣತಿದಾರರಿಗೆ ಸಮುದಾಯ ಜನರು ವಡ್ಡರ್ ಎಂದು ನಮೂದಿಸಬೇಕು. ಸಮರ್ಪಕ ಮಾಹಿತಿ ದಾಖಲೀಕರಿಸಿದರೆ ಮಾತ್ರ ಮೀಸಲಾತಿ ಪಡೆಯಲು ಸಾಧ್ಯವಾಗುತ್ತದೆ. ಕಡಿಮೆ ಸಂಖ್ಯೆಯಲ್ಲಿದೆ ಎಂದು ಕೆಲವರು ಗುಲ್ಲು ಎಬ್ಬಿಸುತ್ತಿದ್ದಾರೆ. ಖಚಿತ ಮಾಹಿತಿ ಸಂಗ್ರಹಿಸಲು ಜನಗಣತಿಗೆ ಆಧಾರವಾಗಿದೆ. 11% ವಡ್ಡರ ಜನಸಂಖ್ಯೆ ಹೊಂದಿದ್ದೇವೆ. ವಡ್ಡರ್ ಸಮುದಾಯದಲ್ಲಿ ಅನೇಕ ಉಪಜಾತಿಗಳಿವೆ. ವಡ್ಡರ್, ವಡಾರ್, ಭೋವಿ, ಬೋವಿ, ಕಲ್ಲು ವಡ್ಡರ್, ಮಣ್ಣ ವಡ್ಡರ್ ಎಂದೆಲ್ಲ ಇದ್ದರೂ ಗಣತಿಯಲ್ಲಿ ವಡ್ಡರ್ ಎಂದು ನಮೂದಿಸಬೇಕೆಂದು ಮನವಿ ಮಾಡಿದರು. ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಮೇ ತಿಂಗಳ ಮೊದಲ ವಾರದಲ್ಲಿ ಆರಂಭವಾಗಿರುವ ಪರಿಶಿಷ್ಟ ಜಾತಿಗಳಲ್ಲಿ 101 ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತೆ ಉಪಜಾತಿ ಕಾಲಂನಲ್ಲಿ ಕ್ರಮ ಸಂಖ್ಯೆ 23 ವಡ್ಡರ್ ಎಂದು ನಮೂದಿಸುವಂತೆ ಅಖಿಲ ಕರ್ನಾಟಕ ಭೂಮಿ ವೇದಿಕೆ ಕ್ರಾಂತಿ ಜಿಲ್ಲಾ ಸಮಿತಿಯ ವತಿಯಿಂದ ಮನವಿ ಮಾಡಲಾಗಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕಲ್ಪಿಸಲು ರಚಿಸಲಾಗಿರುವ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವು ಕಾಲಾವಧಿಯನ್ನು 31/5/2021 ವಿಸ್ತರಿಸಿ ಸರ್ಕಾರಕ್ಕೆ ಆದೇಶಿಸಿದೆ. ಸದರಿ ಆಯೋಗವು ಒಳ ಮೀಸಲಾತಿ ಕುರಿತು ಮಾರ್ಚ್ 27ರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಧ್ಯಂತರ ವರದಿ ಸಲ್ಲಿಸಿದೆ. ಪರಿಶಿಷ್ಟ ಜಾತಿ ನಿರ್ದಿಷ್ಟ ಜನಸಂಖ್ಯೆ ಮತ್ತಿತರ ಮಾಹಿತಿ ಸಂಗ್ರಹಿಸಿ ಉದ್ದೇಶಿರುವ ಪರಿಶಿಷ್ಟ ಜಾತಿ ಜನಗಣತಿಯ ಮೇ ಮೊದಲ ವಾರದಲ್ಲಿ ಶುರುವಾಗುವ ಸಾಧ್ಯತೆಗಳಿವೆ. ಈ ದಿಸೆಯಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಇವರ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗವು ಕಾರ್ಯರಚಿಸಲಾಗಿದೆ. ಅದರಂತೆ ಜಾತಿ ಗಣತಿಯ ಮುಖ್ಯಾಂಶಗಳು ಕೆಳಗಂತಿವೆ. ನಗರ ಪಟ್ಟಣ ಪ್ರದೇಶಗಳಲ್ಲಿ ಭೂತವಾದ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗಣತಿ ಕಾರ್ಯ ನಡೆಯಲಿದೆ. ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡುವ ಸಾಧ್ಯತೆಗಳಿಲ್ಲ. ಪರ್ಯಾಯವಾಗಿ ಆಯಾ ಗ್ರಾಮ ಪಂಚಾಯತಿ ಬಾಪೂಜಿ ಕೇಂದ್ರಗಳಲ್ಲಿ ದತ್ತಾಂಶ ಸಂಗ್ರಹಣೆ ಮಾಡಲಿದ್ದಾರೆ. ಶಿಕ್ಷಣ, ಉದ್ಯೋಗ, ಕುಟುಂಬ ನಿರ್ವಹಣೆಗೆ ಆದಾಯದ ಮೂಲ ಕಲ್ಯಾಣ ಕಾರ್ಯಕ್ರಮಗಳು ಪ್ರಯೋಜನ, SC, TSP ಅನುದಾನ ಬಳಕೆ ಮಾಹಿತಿ ಸಂಗ್ರಹಿಸಲಾಗಿದೆ. ಪರಿಶಿಷ್ಟ ಜಾತಿ ಉಪಜಾತಿಗಳ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಿಂದುಳಿಕೆ ದತ್ತಾಂಶಗಳ ಆಧಾರದಲ್ಲಿ ವರ್ಗೀಕರಣ ಮಾಡಲಿದ್ದಾರೆ. ಸಮುದಾಯ ವಿದ್ಯಾವಂತರು ವಿದ್ಯಾರ್ಥಿಗಳು ಸಹ ಗಣತಿಗೆ ಸಹಕರಿಸಿ ಸಮುದಾಯ ಜನರ ಮಾಹಿತಿಯನ್ನು ಸರಿಯಾಗಿ ಒದಗಿಸಲು ಸಹಕರಿಸಬೇಕೆಂದರು. ಈ ಸಂದರ್ಭದಲ್ಲಿ ದೊಡ್ಡ ದೇವನಪಲ್ಲಿ, ನರಸಿಂಹಲು, ತುರಕನ ಡೋಣಿ, ಹೊನ್ನಪ್ಪ ಪುರತಿಪ್ಲಿ ಇದ್ದರು.
ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವೆಂದು ಗುರುತಿಸಲಾಗಿದ್ದು, ಈ ಹಣೆಪಟ್ಟಿ ತೊಲಗಿಸಲು ಈ ಭಾಗದ ಯುವಕರು ಸಾಧನೆ ಮಾಡುವುದು ಬಹು ಅವಶ್ಯಕ. ವಿದ್ಯಾರ್ಥಿಗಳು ನಿರಂತರ ಪರಿಶ್ರಮದಿಂದ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಿದರೆ ಮಾತ್ರ ನಾವು ಶೈಕ್ಷಣಿಕ ಪ್ರಗತಿಯತ್ತ ಹೆಜ್ಜೆ ಇಡಬಹುದು ಎಂದು ಸಂಸದ ಜಿ. ಕುಮಾರ್ ನಾಯಕ್ ಅವರು ಅಭಿಪ್ರಾಯಪಟ್ಟರು. ಅವರಿಂದು ನಗರದ ಜಂಬಲದಿನ್ನಿ ಸಿದ್ದರಾಮ ರಂಗಮಂದಿರದಲ್ಲಿ SKS ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ರಾಯಚೂರು ಇವರ ವತಿಯಿಂದ ಏರ್ಪಡಿಸಿದ್ದ ನೀಟ್ ಮತ್ತು GEE ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಎಂಬ ಕುರಿತು ಉಚಿತ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕಾರ್ಯಾಗಾರಗಳು ಹತ್ತಿರದಿಂದ ಮಾರ್ಗದರ್ಶನ ಪಡೆಯುವ ಅವಕಾಶವನ್ನು ಒದಗಿಸುತ್ತವೆ. ವಿದ್ಯಾರ್ಥಿಗಳಿಗೆ ಇವು ಸ್ಫೂರ್ತಿದಾಯಕ ವೇದಿಕೆಯಾಗಬೇಕು. ಸದಾ ಮುನ್ನಡೆಯುವ ಮನೋಭಾವನೆ ಮತ್ತು ದೃಢ ಸಂಕಲ್ಪವೇ ಯಶಸ್ಸಿನ ಮಾರ್ಗ ಎಂದರು. ಇದೇ ವೇಳೆ ಭೌತಶಾಸ್ತ್ರದ ಜೇಮ್ಸ್ ಬಾಂಡ್ ಖ್ಯಾತಿಯ ನೀಲಮಣಿ ಶ್ರೀವಾಸ್ತವ್ ಮಾತನಾಡಿ, ವಿದ್ಯಾರ್ಥಿಗಳು ಕನಸನ್ನು ಕಾಣಬೇಕು. ಕನಸು ಕಂಡಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಸಾಧಿಸುವ ಛಲ ಪ್ರತಿಯೊಬ್ಬರಲ್ಲಿಯೂ ಮೂಡಬೇಕಿದೆ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಅಭ್ಯಾಸ ಮಾಡಿದರೆ ಯಶಸ್ಸು ದೊರೆಯುತ್ತದೆ ಎಂದರು. ಜೋರಾದ ಚಪ್ಪಾಳೆ ಮುಖಾಂತರ ಆ ಒಂದು ಶಿಕ್ಷಕ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಘೋಷಿಸೋಣ. ಧಾರವಾಡ ಮತ್ತು ಬಿಜಾಪುರ ಇವರ ವತಿಯಿಂದ ಏನು ದಿವಸ ಆರ್ಗನೈಸ್ ಮಾಡಿದ್ದಾರೆ ಒನ್ ಡೇ ವರ್ಕ್ಶಾಪ್. ಇದರಲ್ಲಿ ಭಾಗವಹಿಸಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅತ್ಯಂತ ಸುಲಿದ ಬಾಳೆಹಣ್ಣಿನಂತೆ ಉಣಬಡಿಸಿದ ಜ್ಞಾನದ ಅನ್ನದಾತ. ನೀವು ನಾರಾಯಣ ಸಂಸ್ಥೆಗೆ ಹೃದಯ ತುಂಬಿ ಅಲೆನ್ ಸಂಸ್ಥೆಯನ್ನು ಆಕಾಶದೆತ್ತರಕ್ಕೆ ಬೆಳೆಯುವಂತೆ ಮಾಡಿದ ಮಹಾನುಭಾವ. ನೀವು ಐಸ್ಯಾಕ್ ಸಂಸ್ಥೆ ಆರಂಭಿಸಿ ದಕ್ಷಿಣ ಭಾರತದ ಕರ್ನಾಟಕದ ದ್ವಾರ ಬಾಗಿಲಾಗಿರ್ತಕ್ಕಂಥ ರಾಯಚೂರಿನ ಮಹಾನಗರದ ಮುಖಾಂತರ ತಾವುಗಳು ಪಸರಿಸುತ್ತಿರುವ ಜ್ಞಾನ ಕನ್ನಡ ನಾಡಿನಾದ್ಯಂತ ಅಜರಾಮರವಾಗಿ ಬೆಳಗಲಿ ಎಂದು ಮಾನ್ಯ ಉನ್ನತ ಅಧಿಕಾರಿಗಳ ಪ್ರೋತ್ಸಾಹದೊಂದಿಗೆ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ನಿಂತುಕೊಳ್ಳ್ರಿ ಸರ್, ದಯವಿಟ್ಟು ನಿಲ್ಮಣಿ ಸರ್. ಈ ಸಂದರ್ಭದಲ್ಲಿ ರಾಯಚೂರು ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯ ಮುಖ್ಯಸ್ಥ ಪ್ರೊಫೆಸರ್ ಹರೀಶ್ ಕುಮಾರ್ ಸರದಾನ, SKES ಪ್ಯಾರಾಮೆಡಿಕಲ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಬಾಬುರಾವ್ ಶೇಗುಣಸಿ ಸೇರಿದಂತೆ ಇತರರು ಇದ್ದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ IMA ರಿಮ್ಸ್ ನವೋದಯ ಆಸ್ಪತ್ರೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 7 ಗಂಟೆಯಿಂದಲೇ ಜನರು ಆರೋಗ್ಯ ಶಿಬಿರಕ್ಕೆ ಆಗಮಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಶಿಬಿರದಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ, ಸಾಮಾನ್ಯ ಆರೋಗ್ಯ ಶಾಸ್ತ್ರ, ಪ್ರಸೂತಿ ಮತ್ತು ಸ್ತ್ರೀ ರೋಗ ಶಸ್ತ್ರಚಿಕಿತ್ಸಾ ವಿಭಾಗ, ECG, ಈಕೋ ತಪಾಸಣೆ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ನೇತ್ರ ವಿಜ್ಞಾನ ಮನೋವೈದ್ಯ, ಚರ್ಮ ರೋಗ, ಕಿವಿ ಮೂಗು ಗಂಟಲು, ಮಕ್ಕಳ ಚಿಕಿತ್ಸೆ, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಹೃದ್ರೋಗ ಶಾಸ್ತ್ರ, ನರರೋಗ ವಿಭಾಗ, ಮಕ್ಕಳ ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಇತರೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ನಾವು ಅದನ್ನು ಗಟ್ಟಿಗೊಳಿಸಬೇಕು, ಬೇರೆ ಥರದ ಕೆಲಸಗಳನ್ನು ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಆಮೇಲೆ ಆಕ್ಟಿವ್ ಆಗಿರಬೇಕು. ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನವೋದಯ ಮೆಡಿಕಲ್ ಕಾಲೇಜ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಇವರೆಲ್ಲರ ಸಹಯೋಗದಲ್ಲಿ ಇವತ್ತು ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಎಲ್ಲ ಸ್ಪೆಷಾಲಿಟಿಗಳು, ಎಲ್ಲ 3 ಸಂಸ್ಥೆಗಳಿಂದ ಎಲ್ಲ ಸ್ಪೆಷಾಲಿಸ್ಟ್ಸು ಬಂದಿದ್ದಾರೆ. ಜನರಲ್ ಮೆಡಿಸಿನು, ಸರ್ಜರಿ, OBG, ಪಿಡಿಯಾಟ್ರಿಕ್ಸು, ಆರ್ಥೋಪೆಡಿಕ್ಸು
ಆಮೇಲೆ ಸೂಪರ್ ಸ್ಪೆಷಲಿಸ್ಟ್ ಕೂಡ ಬಂದಿದ್ದಾರೆ. ನ್ಯೂರೋ ಸರ್ಜರಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಹೀಗೆ ಎಲ್ಲ ರೀತಿಯ ಸ್ಪೆಷಲಿಸ್ಟು ಮತ್ತು ಸೂಪರ್ ಸ್ಪೆಷಲಿಸ್ಟು ಇವತ್ತು ಬಂದು ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ನಿತೀಶ್ ಕೆ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀ ಜುಬಿನ್ ಮೊಹಪಾತ್ರ ಕಾರ್ಪೊರೇಷನ್ನಿನ ಆಯುಕ್ತರು ರಾಯಚೂರು, ಇವರೆಲ್ಲರೂ ಕೂಡ ಬಂದು ನಮಗೆ ಚೆನ್ನಾಗಿ ನಮಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದ್ದಾರೆ. ಸೊ ಈಗಾಗಲೇ ತಾವೆಲ್ಲರೂ ನೋಡಿದಂತೆ ಸಾಕಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಜನರು ಬಂದು ಈ ಶಿಬಿರದ ಲಾಭವನ್ನು ಆಲ್ರೆಡಿ ಪಡೆದುಕೊಂಡಿದ್ದಾರೆ. ಮತ್ತು ನಮ್ಮ ಡೀನ್ ಮತ್ತು ನಿರ್ದೇಶಕರು ರಿಮ್ಸ್ ರಾಯಚೂರು ಇವರು ಆಗಲೇ ಹೇಳಿದಂತೆ ಯಾವುದಾದ್ರೂ ಎಕ್ಸ್ಟ್ರಾ ಏನಾದರೂ ಟೆಸ್ಟ್ಗಳು ಲೈಕ್ CT ಸ್ಕ್ಯಾನು, MRI ಅಥವಾ ಯಾವುದೇ ಶಸ್ತ್ರಚಿಕಿತ್ಸೆಗಳನ್ನು ರಿಮ್ಸ್ ಮತ್ತು ಒಪೆಕಲ್ಲಿ ಈ ಕ್ಯಾಂಪ್ನಲ್ಲಿ ಬಂದಂಥ ಎಲ್ಲ ರೋಗಿಗಳಿಗೆ ಏನೇ ಟೆಸ್ಟ್ ಮತ್ತು ಏನೇ ಶಸ್ತ್ರಚಿಕಿತ್ಸೆ, ಏನೇ ಟ್ರೀಟ್ಮೆಂಟ್ ಬೇಕಾದ್ರೂ ಕೂಡ ರಿಮ್ಸ್ ಮತ್ತು ಒಪೆಕಲ್ಲಿ ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಶ್ರೂತ್ ನಿಲೋಫರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಮನೋವೈದ್ಯ ಮನೋಹರ್ ಪತ್ತಾರ್, ವೈದ್ಯರಾದ ರಾಘವೇಂದ್ರ ಸೇರಿದಂತೆ ಇತರರು ಇದ್ದರು. ಸಿಂಧನೂರು ತಾಲೂಕಿನ ತುರವಿಹಾಳ ಸಮೀಪದ ಕೆ ಹೊಸಹಳ್ಳಿ ಗ್ರಾಮದಲ್ಲಿ ಇಂದು ಡೇರೆದ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಿಳೆಯರು ಕುಂಭ ಕಳಸ ಹೊತ್ತು ಡೊಳ್ಳು ವಾದ್ಯದೊಂದಿಗೆ ಭಾಗಿಯಾಗಿ ಸಂಭ್ರಮಿಸಿದರು. ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 121 ಕುಂಭಗಳಿಗೆ ಗ್ರಾಮದ ಪೂಜ್ಯರಿಂದ ಪೂಜೆ ಸಲ್ಲಿಸಿ ಜಾತ್ರೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ವಿಶೇಷ ಉತ್ಸಾಹದೊಂದಿಗೆ ಪಾಲ್ಗೊಂಡ ಮಹಿಳೆಯರು ಗ್ರಾಮದ ಸುರಕ್ಷೆ ಮತ್ತು ಸಮೃದ್ಧಿಯ ಸಂಕಲ್ಪದೊಂದಿಗೆ ಪಲ್ಲಕ್ಕಿ ಉತ್ಸವ, ರಥದ ಕಳಸವನ್ನು ಪೂಜ್ಯರ ನೇತೃತ್ವದಲ್ಲಿ 121 ಕುಂಭಗಳನ್ನು ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಹೊತ್ತುಕೊಂಡು ಬಂದು ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನ ತಲುಪುತ್ತಿದ್ದಂತೆ ರಥೋತ್ಸವವು ಪ್ರಾರಂಭವಾಯಿತು. ಒಟ್ಟು ಬಾ ಇಲ್ಲ ಬಂದ್ರೆ ಇದು ಬಂದು ಫೋನ್ ಮಾಡಿ. ಶನಿವಾರ ಬೆಳಿಗ್ಗೆಯಿಂದಲೇ ಆರಂಭವಾದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರೆದಿದ್ದ ಭಕ್ತರನ್ನು ಮಂತ್ರ ಮುಗ್ಧರನ್ನಾಗಿಸಿದರೆ ಗ್ರಾಮದ ಆರಾಧ್ಯ ದೈವ ನಾಗಲಿಂಗೇಶ್ವರ ಮೂರ್ತಿಗೆ ಮಾಡಲಾಗಿದ್ದ ಅಭಿಷೇಕ, ಪುಷ್ಪಾರ್ಚನೆ ಮತ್ತು ಬಣ್ಣ ಬಣ್ಣದ ಲೈಟ್ಗಳಿಂದ ಕೊಂಗೊಳಿಸುತ್ತಿದ್ದ ದೇವಸ್ಥಾನ ಬಂದ ಭಕ್ತಾದಿಗಳನ್ನು ಕೈಬೀಸಿ ಕರೆಯುವಂತಿತ್ತು. ನೆರೆದಿದ್ದ ಭಕ್ತಾದಿಗಳು ರಥಕ್ಕೆ ಹೂ ಹಣ್ಣು ಎಸೆದು ದೇವರಿಗೆ ಹರಕೆಗಳನ್ನು ಹೊತ್ತು ದೀರ್ಘ ದಂಡ ನಮಸ್ಕಾರ ಹಾಕುವ ಮೂಲಕ ತಮ್ಮ ಇಷ್ಟಾರ್ಥಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಮೊರೆ ಇಟ್ಟರು. ವಿಶೇಷವಾಗಿ ದೇವಸ್ಥಾನ ವತಿಯಿಂದ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಊರಿನ ಪರಮ ಪೂಜ್ಯರು, ಕುರು ಹಿರಿಯರು, ಮಹಿಳೆಯರು, ಯುವಕ ಯುವತಿಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಜೆಸ್ಕಾಂ ಸಿಬ್ಬಂದಿಗಳು, ಕೆ ಹೊಸಹಳ್ಳಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳೆಯಿಂದ ಬೆಳೆ ಹಾನಿಯಾದ ಎಲ್ಲ ಪ್ರದೇಶಕ್ಕೂ ಬೆಳೆ ಪರಿಹಾರ ನೀಡಲು ಬೆಳೆ ಹಾನಿ ನೀತಿ ಪರಿಷ್ಕರಿಸಿ ಚಾಮರಸ ಮಾಲಿ ಪಾಟೀಲ್. ಸಚಿವ NS ಬೋಸರಾಜ್ ಹಾಗೂ ಅವರ ಪುತ್ರ ರವಿ ಬೋಸರಾಜ್ ವಿರುದ್ಧ ಗುತ್ತಿಗೆದಾರರ ಸಂಘದ ಸುಳ್ಳು ಆರೋಪ, ವಿ ಲಕ್ಷ್ಮೀರೆಡ್ಡಿ ಖಂಡನೆ. ಪರಿಶಿಷ್ಟ ಜಾತಿ ಗಣತಿಯಲ್ಲಿ ಭೋವಿ ವಡ್ಡರ ಸಮಾಜದವರು ವಡ್ಡರ್ ಎಂದು ನಮೂದಿಸಿ ಈರಣ್ಣ. SKE ಶಿಕ್ಷಣ ಸಂಸ್ಥೆಯಿಂದ JEE ನೀಟ್ ಮಾರ್ಗದರ್ಶನ ಶಿಬಿರ, ಹಿಂದುಳಿದ ಪ್ರದೇಶ ಹಣೆಪಟ್ಟಿ ತೆಗೆದು ಹಾಕಲು ವಿದ್ಯಾರ್ಥಿಗಳು ಶ್ರಮಿಸಿ ಕುಮಾರ್ ನಾಯಕ್.
ವೈದ್ಯಕೀಯ ಸಂಸ್ಥೆಯಿಂದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ. ಕೆ ಹೊಸಹಳ್ಳಿ ಡೇರೆದ ನಾಗಲಿಂಗೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.